ಸುಧಾಕರ್ ಹೇಳಿಕೆಗೆ ಟಾಂಗ್ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಸಂಸದರು 10 ವರ್ಷದಲ್ಲಿ ಒಂದು ಗ್ರಾಮಕ್ಕೂ ಭೇಟಿ ನೀಡಿಲ್ಲ. ನನ್ನ ಜೊತೆ ಬಂದು ಯಾವ್ದಾದ್ರು ಒಂದೆರಡು ಹಳ್ಳಿಗೆ ಬರ್ಲಿ, ತಪ್ಪೇನಿದೆ? ನಾನು ಮನಸ್ಫೂರ್ತಿಯಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಅವರ ಅವಧಿಯಲ್ಲಿ ಕಿತ್ತೋಗಿರುವ ರಸ್ತೆಗಳನ್ನ ಸರಿಪಡಿಸುತ್ತಿದ್ದೇನೆ. ಅದೇ ಅವ್ರ 10 ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದೆ, ಈಗ ಗುಣಿಗಳು ಮುಚ್ಚಕ್ ನಾನು ಹೋಗ್ತಾ ಇದ್ದೀನಿ. ಶಾಸಕ ಪ್ರದೀಪ್ ಈಶ್ವರ್ ನಮ್ಮೂರಿಗೆ ಶಾಸಕರು ಕಾರ್ಯಕ್ರಮ ಮಾಡಿ ಬರೀ ಊರೂರು ಸುತ್ತಾಡ್ತಿದ್ದಾರೆ. ಇದರಿಂದಾಗಿ ಊರಿನ ರಸ್ತೆಗಳೆಲ್ಲ ಕಿತ್ತೋಗಿವೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ವ್ಯಂಗ್ಯ ಮಾಡಿದ್ರು. ಸುಧಾಕರ್ ಅವಧಿಯಲ್ಲಿ ಕಿತ್ತೋಗಿರುವ ರಸ್ತೆಗಳನ್ನ ಸರಿಪಡಿಸಲು ಬಂದಿದ್ದೇವೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಹೌದು, ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಗೊಂಗಡಿಪುರ ಗ್ರಾಮದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಿ ಈ ವೇಳೆ ಹಲವರು ತಮ್ಮ ಸಮಸ್ಯೆಗಳನ್ನ ತೋಡ್ಕೊಂಡ್ರು. ಸಮಸ್ಯೆ ಆಲಿಸಿದ ಶಾಸಕರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ನಂತರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಸುಧಾಕರ್ 10 ವರ್ಷದಲ್ಲಿ ಒಂದು ಗ್ರಾಮಕ್ಕೂ ಹೋಗಿಲ್ಲ. ನಾನು 2 ವರ್ಷದಲ್ಲಿ 180 ಗ್ರಾಮಗಳನ್ನ ಸುತ್ತಿದ್ದೇನೆ. ಸುಧಾಕರ್ ಅವಧಿಯಲ್ಲಿ ಕಿತ್ತೋಗಿರುವ ರಸ್ತೆಗಳನ್ನ ಸರಿಪಡಿಸಲು ಬಂದಿದ್ದೇನೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ಗಳಲ್ಲಿ ಮನೆ ಮನೆಗೂ ಸುತ್ತಿ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಸುಧಾಕರ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿದೆ, ಹಾಗೆ ಮುಂದುವರಿಯಲಿ ಎಂದಿದ್ದಾರೆ. ಇದೇ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾರೆ, ಪ್ರದೀಪ್ ಈಶ್ವರ್ ಊರಿಗೆ ಹೋಗ್ತಾರೆ, ಅವ್ರು ಹೋಗಿದ ಕಡೆ ಎಲ್ಲ ರಸ್ತೆಗಳ ಗುಣಿಗಳು ಬೀಳ್ತಿದೆ ಅಂತ ಹೇಳ್ತಾರೆ. ಅದೇ ಅವ್ರ 10 ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದೆ, ಈಗ ಗುಣಿಗಳು ಮುಚ್ಚಕ್ ನಾನು ಹೋಗ್ತಾ ಇದ್ದೀನಿ. ಡ್ರಾಮಾ ಮಾಡ್ತೀರಿ ಪೆದ್ದಮ್ಮ ಪೆದ್ದಯ್ಯ ಅಂತ ಡ್ರಾಮಾ ಮಾಡ್ತಾರೆ. ಆ ಡ್ರಾಮಾ ಎಲ್ಲ ಜನಗಳಿಗೂ ಗೊತ್ತಾಗೋ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ದಿನ ನಡೆಯಲ್ಲ. ಬಟ್ ಅವರಷ್ಟು ಡಾಕ್ಟರ್ ಅಂತೂ ನಾನಲ್ಲ, ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ. ಅವರು ದೊಡ್ಡ ಆ್ಯಕ್ಟರ್, ಅವರು ಕಣ್ಣೀರು ಹೆಂಗೆ ಸುರಿಸಿದ್ರು ಅಂತ ನೋಡಿದ್ದೀವಿ ಅಲ್ವಾ. ವಿಡಿಯೋ ಸಾಧ್ಯ ಆದರೆ ವಿಡಿಯೋ ಪಕ್ಕ ಇಡೀ ಜನ ನೋಡಲಿ. ಸಂಸದರು ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಸರ್, ನಿಮ್ಮ ಹೃದಯ ವೈಶಾಲ್ಯತೆ ಮೆರೆದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಸರ್. ನೋಡಿ, ನಾನು 6 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಮಾತಾಡೋದು. ನಾವೆಲ್ಲಾದರೂ ಬೈತಿದ್ದೀವ? ನಾನು ಹೇಳೋದು ಸಂಸದರೇ, ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದು ಸಲ ಬನ್ನಿ. ನಾನು ಸಂಸದರನ್ನ ಆಹ್ವಾನ ಮಾಡ್ತೀನಿ, ಬನ್ನಿ. ಒಂದೇ ಊರಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಬನ್ನಿ, ಜೊತೆಯಲ್ಲೇ ಯಾವ್ದಾದ್ರು ಸೆಂಟ್ರಲ್ ರಿಲೇಟೆಡ್ ಇದ್ದರೆ ನೀವು ಸಾಲ್ವ್ ಮಾಡಿ, ಆಯಿತು. ಜನ ಯಾರನ್ನಾದರೂ ಇಷ್ಟಪಡಲಿ. ಸೊ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ನಾನು ಸಂಸದರನ್ನ ಆಹ್ವಾನಿಸ್ತಿದ್ದೀನಿ. ನನ್ನ ಜೊತೆ ಬಂದು ಯಾವುದಾದ್ರೂ ಒಂದೆರಡು ಹಳ್ಳಿಗೆ ಬರಲಿ, ತಪ್ಪೇನಿದೆ? ನಾನು ಮನಸ್ಫೂರ್ತಿಯಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಇನ್ನು ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕ್ಯಾನ್ಸಲ್ ಮಾಡಿದ ವಿಚಾರವಾಗಿ ಮಾತನಾಡಿದ ಅವರು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಬೇಡಿಕೆಗಳು ಹೆಚ್ಚಾಗಿದ್ವು. ನೀಡಿರುವ ಎಲ್ಲ ಮನವಿಗಳು ಹಣಕಾಸು ಇಲಾಖೆಯಲ್ಲಿ ಅನುಮೋದನೆ ಆಗಬೇಕಾಗಿತ್ತು. ಇದೆಲ್ಲದರ ನಡುವೆಯೂ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡುವುದಕ್ಕೆ ಸಿದ್ಧವಾಗಿತ್ತು. ಆದರೆ ನಾವೇ ಮೀಟಿಂಗ್ ಮಾಡಿ ಸಂಪುಟ ಸಭೆಯನ್ನ ಮುಂದಕ್ಕೆ ಹಾಕಿ ಎಂದು ಹೇಳಿದ್ವಿ ಎಂದಿದ್ದಾರೆ. ಗೊಲ್ಲಹಳ್ಳಿ ಪಂಚಾಯಿತಿ 3 ಹಳ್ಳಿ ವ್ಯಾಪ್ತಿಯ 3 ಹಳ್ಳಿ ಸುತ್ತಿದ್ವಿ. ಆ 3 ಹಳ್ಳಿಯಲ್ಲೂ ಅವ್ರದ್ದೇ ಸಮಸ್ಯೆಗಳು. ಒಂದು ಬಂಡೆ ಮೇಲೆ ಇದೆ ಊರು ಇಟಕ್ನಹಳ್ಳಿಯಲ್ಲಿ, ಅಲ್ಲಿ ಟಾಯ್ಲೆಟ್ಸು ಮತ್ತು ಚರಂಡಿ ವ್ಯವಸ್ಥೆ ಪ್ರಾಬ್ಲಮ್ ಇದೆ. ಅದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಈ 3 ಊರಲ್ಲಿ ಕಂಪ್ಯಾರಿಟಿವ್ಲಿ ಅಂದರೆ ಡ್ರೈನೇಜ್ ಸಮಸ್ಯೆನೇ ಕಂಡು ಬಂತು, ಮತ್ತು KEBದು, ಮತ್ತು ಬಸ್ ಬರ್ತಿರಲಿಲ್ಲ ಇಲ್ಲಿಗೆ, ಹಂಗೆ ಹೋಗ್ತಿತ್ತು. ಅವ್ರಿಗೂ ನಿರ್ದೇಶನ ಕೊಟ್ಟಿದ್ವಿ, ಬಸ್ ಬಿಡಂಗೆ ಮಾಡ್ತೀನಿ. ತುಂಬ ಸಮಸ್ಯೆಗಳು ಸಾಲ್ವ್ ಆಗ್ತಿದೆ ಸರ್. ರಸ್ತೆ ಈ ಊರಿಗೆ ರಸ್ತೆ ಕೇಳಿದ್ದಾರೆ, CC ರೋಡ್, ಇದು ಹಾಕಿಸ್ತೀನಿ ನಾನು. ರಸ್ತೆ ಅಲ್ಲಿ ಬಂಡೆ ಮೇಲೆ ಇರೋದ್ರಿಂದ ಅಲ್ಲಿ ಇಟಪ್ನಹಳ್ಳಿಯಿಂದ ಜಂಗಮಾರ್ಪನಹಳ್ಳಿಗೆ ರಸ್ತೆ ಓಡಾಡೋಕ್ಕೆ ಇಲ್ಲ, ಅದು ಆಗಿದೆ, ಅದು ಸ್ಯಾಂಕ್ಷನ್. ಇಟಪ್ನಹಳ್ಳಿಯಿಂದ ಜಂಗಮಾರ್ಪನಹಳ್ಳಿ 6 ರೋಡು ಮತ್ತು 7 ಕಿಲೋಮೀಟರ್ ರಾವಲಬೆಟ್ಟ ರೋಡ್, ಆ 3 ರೋಡ್ಗೆ 10 ಕೋಟಿ ಆಗಿದೆ. ಆ ರೋಡ್ ಎಲ್ಲ ಆಗಿದೆ. ಚೋತನಹಳ್ಳಿಯಿಂದ ಕೊತ್ತೂರಿಗೂ ಆಗಿದೆ, 2 ಕೋಟಿ ಆಗಿದೆ. ಅದು ಕೆಲಸ ಸ್ಟಾರ್ಟ್ ಆಗಬೇಕಷ್ಟೇ ಸರ್. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರ ಮತ್ತು ಸಂಸದರ ವಾಗ್ವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಇಬ್ಬರ ಕಿತ್ತಾಟ ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಶಾಸಕ ಪ್ರದೀಪ್ ಈಶ್ವರ್ಗೆ ಕಾಂಗ್ರೆಸ್ ಒಳಗಡೆಯ ವೈಮನಸ್ಸು ಹುಟ್ಟುಕೊಂಡಿದ್ರೆ, ಮತ್ತೊಂದ್ ಕಡೆ ವಿರೋಧ ಪಕ್ಷದವರು ಹಾಗೂ ಡಾಕ್ಟರ್ ಸುಧಾಕರ್ ನಡುವೆ ಜಗಳಗಳು ನಡೆದವೇ ಇವೆ. ಮುಂದಿನ ದಿನಗಳಲ್ಲಿ ಈ ಮುಸುಕಿನ ಗುದ್ದಾಟ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.